ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 36ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇಂಪರೇಟಿವ್ಸ್ ಅಂದರೆ ಆದೇಶವಾಚಕಗಳ ಬಗ್ಗೆ ಕಲಿಯೋಣ. ಸರಿನಾ? ಇಂಪರೇಟಿವ್ಸ್ ಅಥವಾ ಆದೇಶವಾಚಕಗಳನ್ನು ನಾವು ಒಬ್ಬರಿಗೆ ಆದೇಶ ಕೊಡಲಿಕ್ಕೆ, ಸೂಚನೆ ಕೊಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ಹಾಗೂ ವಿನಂತಿಸಲಿಕ್ಕೆ ಬಳಸುತ್ತೇವೆ. ಆಯ್ತಾ? ಉದಾಹರಣೆಗೆ ಕೀಪ್ ಕ್ವೈಟ್ ಅಂದರೆ ಸುಮ್ಮನಿರಿ, ಸ್ಟಾಪ್ ಫೀಡಿಂಗ್ ದಿ ಆನಿಮಲ್ಸ್ ಅಂದರೆ ಪ್ರಾಣಿಗಳಿಗೆ ತಿಂಡಿ ಹಾಕಬೇಡಿ ಅಂತ. ಮೃಗಾಲಯದಲ್ಲಿ ನೀವು ಈ ರೀತಿ ಬರೆದಂತಹ ಬೋರ್ಡನ್ನು ನೋಡಿರಬಹುದು. ಹೆಲ್ಪ್ ಮೀ ಪ್ಲೀಸ್ ಅಂದರೆ ದಯವಿಟ್ಟು ಸಹಾಯ ಮಾಡಿ. ಪ್ಲೀಸ್ ಪಾಸ್ ಮೀ ದ ನ್ಯೂಸ್ ಪೇಪರ್ ಅಂದರೆ ದಿನಪತ್ರಿಕೆಯನ್ನು ಕೊಡಿ. ಡಿಸ್ಕನೆಕ್ಟ್ ದಿ ಪವರ್ ಸಪ್ಲೈ ಅಂದರೆ ವಿದ್ಯುತ್ ಕನೆಕ್ಷನ್ ಅನ್ನು ನಿಲ್ಲಿಸಿ. ಟರ್ನ್ ದ ಲೆವರ್ ಟು ದ ರೈಟ್ ಅಂದರೆ ಲೆವರ್ ಅನ್ನು ಬಲಕ್ಕೆ ತಿರುಗಿಸಿ. ಡ್ರೈವ್ ಕೇರ್ಫುಲಿ ಅಂದರೆ ಜಾಗ್ರತೆಯಿಂದ ಚಲಾಯಿಸಿ. ಡ್ರಿಂಕ್ ಲಾಟ್ಸ್ ಆಫ್ ವಾಟರ್ ಅಂದರೆ ತುಂಬ ನೀರನ್ನು ಕುಡಿಯಿರಿ ಅಂತ. ಇವೆಲ್ಲವೂ ಒಂದೇ ಆದೇಶ, ಒಂದೇ ಸೂಚನೆ, ಒಂದೇ ಸಲಹೆ, ಒಂದೇ ವಿನಂತಿ. ಸರಿ ಅಲ್ವಾ? ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಆಯ್ತಾ? ಈಗ ಈ ವಾಕ್ಯ ನೋಡಿ, ಕಮ್ ಹಿಯರ್. ಕಮ್ ಹಿಯರ್ ಅಂದರೆ ಇಲ್ಲಿಗೆ ಬಾ ಅಂತ. ಕಮ್ ಹಿಯರ್ ಅಂದರೆ ಇಲ್ಲಿಗೆ ಬಾ. ಹಿಯರ್ ಅಂದರೆ ಇಲ್ಲಿಗೆ, ಕಮ್ ಅಂದರೆ ಬಾ. ಸರಿನಾ? ಈಗ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ನನಗೆ ನೀವು ಹೇಳಿ. ಈ ವಾಕ್ಯದಲ್ಲಿ, ಕಮ್ ಹಿಯರ್ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಹೇಳಿ. ಸಬ್ಜೆಕ್ಟ್ ಇಲ್ಲ ಅಂತ ಅನಿಸಬಹುದು ಅಲ್ವಾ? ಈ ವಾಕ್ಯವನ್ನು ನೀವು ನಿಮ್ಮ ಮಗನಿಗೆ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಳ್ಳೋಣ. ನೀವು ನಿಮ್ಮ ಮಗ ಒಂದು ಕೋಣೆಯಲ್ಲಿ ಇದ್ದೀರಿ, ನೀವು ಒಂದು ಕಡೆ ಇದ್ದೀರಿ, ನಿಮ್ಮ ಮಗ ಒಂದು ಕಡೆ ಇದ್ದಾನೆ. ನಿಮ್ಮಲ್ಲಿಗೆ ನಿಮ್ಮ ಮಗ ಬರಬೇಕು ಅಂತ ಇಲ್ಲಿಗೆ ಬಾ ಅಂತ ಹೇಳ್ತೀರಿ. ಇದನ್ನು ಇಂಗ್ಲಿಷ್ನಲ್ಲಿ ಕಮ್ ಹಿಯರ್ ಅಂತ ಹೇಳ್ತೀರಿ. ಸರಿ ಅಲ್ವಾ? ನೀವು ಇಲ್ಲಿಗೆ ಬಾ ಅಂತ ಹೇಳಿದ್ರೂ ಕೂಡ ನಿಜವಾಗಿಯೂ ಈ ವಾಕ್ಯ ಈ ರೀತಿ, ನೀನು ಇಲ್ಲಿಗೆ ಬಾ ಅಂತ. ಆದರೆ ನಾವು ಈ ರೀತಿ ಹೇಳುವುದಿಲ್ಲ ಅಲ್ವಾ? ನೀವು ನಿಮ್ಮ ಮಗನ ಹತ್ತಿರ ಈ ರೀತಿ ಹೇಳ್ತೀರಾ? ನೀನು ಇಲ್ಲಿಗೆ ಬಾ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ನೀವೇನು ಹೇಳ್ತೀರಿ? ಇಲ್ಲಿಗೆ ಬಾ ಅಂತ ಹೇಳ್ತೀರಿ. ಸರಿ ಅಲ್ವಾ? ನೀನು ಅನ್ನುವಂತಹ ಪದ ಇಲ್ಲಿ ಇರ್ತದೆ, ಆದರೆ ಹೇಳುವುದಿಲ್ಲ. ಸರಿ ಅಲ್ವಾ? ಈ ನೀನು ಅನ್ನುವಂತಹ ಪದವೇ ಈ ವಾಕ್ಯದ ಸಬ್ಜೆಕ್ಟ್. ಕಮ್ ಹಿಯರ್ ಅಂದರೆ ನಿಜವಾಗಿಯೂ ಯು ಕಮ್ ಹಿಯರ್ ಅಂತ. ಯು ಪದ ಇದ್ರೂ ಕೂಡ ಅದನ್ನು ಹೇಳುವುದಿಲ್ಲ. ಈ ಹೇಳದೇ ಇರುವಂತಹ ಪದವೇ ಈ ವಾಕ್ಯದ ಸಬ್ಜೆಕ್ಟ್. ಸೊ ನೀನು ಅನ್ನುವಂಥದ್ದು, ಯು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಡ್ರೈವ್ ದ ಕಾರ್ ಅಂದರೆ ಕಾರನ್ನು ಚಲಾಯಿಸು ಅಥವಾ ಕಾರನ್ನು ಚಲಾಯಿಸಿ. ನೀವು ನಿಮ್ಮ ಸ್ನೇಹಿತನಿಗೆ ಇದನ್ನು ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಳ್ಳೋಣ. ಕಾರನ್ನು ಚಲಾಯಿಸಿ ಅಥವಾ ಕಾರನ್ನು ಚಲಾಯಿಸು ಅಂತ ಹೇಳ್ತೀರಿ, ಆದರೂ ಕೂಡ ನಿಜವಾದ ವಾಕ್ಯ ಇದು.
ನೀನು ಕಾರನ್ನು ಚಲಾಯಿಸು ಅಥವಾ ನೀವು ಕಾರನ್ನು ಚಲಾಯಿಸಿ ಅಂತ. ನೀನು ಅನ್ನುವಂತಹ ಪದ ಇದ್ದರೂ ಕೂಡ ಅದನ್ನು ಹೇಳುವುದಿಲ್ಲ. ನಾವೇನು ಮಾಡ್ತೇವೆ, ಸಾಮಾನ್ಯವಾಗಿ ಕಾರನ್ನು ಚಲಾಯಿಸು ಅಂತ ಹೇಳ್ತೇವೆ ಅಲ್ವಾ. ನೀನು ಪದವನ್ನು ಬಿಟ್ಟುಬಿಡ್ತೇವೆ. ಈ ಬಿಟ್ಟಂತಹ ಪದವೇ ಈ ವಾಕ್ಯದ ಸಬ್ಜೆಕ್ಟ್. ಯು ಡ್ರೈವ್ ದ ಕಾರ್ ವಾಕ್ಯ ಆದರೂ ಕೂಡ ನಾವು ಹೇಳುವಂಥದ್ದು ಡ್ರೈವ್ ದ ಕಾರ್ ಅಂತ. ಈ ಮರೆಯಲ್ಲಿರುವ ಯು ಪದವೇ ಈ ವಾಕ್ಯದ ಸಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಬ್ರಿಂಗ್ ಇಟ್ ಹಿಯರ್ ಅಂದರೆ ಅದನ್ನು ಇಲ್ಲಿಗೆ ತಾ. ನಿಜವಾಗಿಯೂ ಈ ವಾಕ್ಯ ನೀನು ಅದನ್ನು ಇಲ್ಲಿಗೆ ತಾ ಅಂತ. ಆದರೆ ನೀನು ಪದವನ್ನು ಬಿಡ್ತೇವೆ, ಈ ರೀತಿ ಹೇಳ್ತೇವೆ ಅಲ್ವಾ. ಆದರೆ ನೀನು ಅನ್ನುವಂತಹ ಪದವೇ ಈ ವಾಕ್ಯದ ಸಬ್ಜೆಕ್ಟ್. ಯು ಬ್ರಿಂಗ್ ಇಟ್ ಹಿಯರ್, ಯು ಪದವೇ ಈ ವಾಕ್ಯದ ಸಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಡೋಂಟ್ ಈಟ್ ಇಟ್ ಅಂದರೆ ಅದನ್ನು ತಿನ್ನಬೇಡಿ. ಡೋಂಟ್ ಈಟ್ ಇಟ್ ಅಂದರೆ ಅದನ್ನು ತಿನ್ನಬೇಡಿ. ನಿಜವಾಗಿಯೂ ಈ ವಾಕ್ಯ ನೀವು ಅದನ್ನು ತಿನ್ನಬೇಡಿ ಅಂತ. ಯು ಡೋಂಟ್ ಈಟ್ ಇಟ್ ಅಂತ. ನೀವು ಪದವನ್ನು ಹೇಳುವುದಿಲ್ಲ, ಆದರೆ ಇದು ಇರುತ್ತದೆ. ಈ ಹೇಳದೇ ಇರುವಂತಹ ಪದವೇ ಈ ವಾಕ್ಯದ ಸಬ್ಜೆಕ್ಟ್. ಸರಿನಾ? ಹಾಗಾಗಿ ಇಂಪರೇಟಿವ್ ಸೆಂಟೆನ್ಸಸ್ ಅಲ್ಲಿ ಯು ಪದವೇ ಸಬ್ಜೆಕ್ಟ್. ಯು ಪದವೇ ಸಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಕನ್ನಡದಲ್ಲಿ ಸರ್ವನಾಮ ಅಥವಾ ನಾಮಪದ ಬಂದ ಮೇಲೆ ಒಂದು ಕ್ರಿಯಾಪದ ಬಂದರೆ ಇಂಗ್ಲಿಷ್ನಲ್ಲಿ ಮೊದಲು ಕ್ರಿಯಾಪದ ಬಂದು ಆಮೇಲೆ ಒಂದೇ ನಾಮಪದ ಅಥವಾ ಸರ್ವನಾಮ ಬರುತ್ತದೆ. ಕನ್ನಡದಲ್ಲಿ ನೌನ್ ಅಥವಾ ಪ್ರೋನೌನ್ ಬಂದ ಮೇಲೆ ಕ್ರಿಯಾಪದ ಬರ್ತದೆ. ಆದರೆ ಇಂಗ್ಲಿಷ್ನಲ್ಲಿ ಉಲ್ಟಾ. ಹೀಗೆ ಬಂದಾಗ ಇಂಗ್ಲಿಷ್ನಲ್ಲಿ ಉಲ್ಟಾ ಬರ್ತದೆ. ಮೊದಲು ಕ್ರಿಯಾಪದ ಬರ್ತದೆ, ಆಮೇಲೆ ಒಂದೇ ನಾಮಪದ ಒಂದೇ ಸರ್ವನಾಮ ಬರ್ತದೆ. ಸರಿನಾ? ಈಗ ಈ ರೀತಿ ಬಂದಾಗ ನಾಮಪದಕ್ಕೆ ಅಥವಾ ಸರ್ವನಾಮಕ್ಕೆ ಒಂದೇ ಗೆ ಅಥವಾ ಒಂದೇ ನು ಸೇರಿಕೊಂಡಿರುತ್ತದೆ. ಆಯ್ತಾ? ಉದಾಹರಣೆಗೆ ರಶ್ಮಿಗೆ ಹೇಳಿ ಅಂತ ಇದೆ. ರಶ್ಮಿ ಅನ್ನುವಂಥದ್ದು ನಾಮಪದ. ಈ ನಾಮಪದಕ್ಕೆ ಗೆ ಸೇರಿಕೊಂಡಿದೆ ಅಲ್ವಾ, ರಶ್ಮಿಗೆ ಆಗಿದೆ. ಆಮೇಲೆ ಹೇಳಿ ಅನ್ನುವಂತಹ ಕ್ರಿಯಾಪದ ಬಂದಿದೆ. ಸರಿ ಅಲ್ವಾ? ನಾಮಪದ ಬಂತು, ಅದರ ಜೊತೆ ಗೆ ಬಂತು, ಆಮೇಲೆ ಕ್ರಿಯಾಪದ ಬಂತು. ಹೀಗೆ ಬಂದಾಗ ಇದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅದನ್ನು ಕಲಿಯೋಣ. ಅದಕ್ಕೆ ನಾವು ಈಗ ಇದನ್ನು ಬಿಡಿಸಿ ಅನುವಾದ ಮಾಡೋಣ. ಆಯ್ತಾ? ರಶ್ಮಿಗೆ ಅಂದ್ರೆ ಟು ರಶ್ಮಿ, ಗೆ ಅಂದ್ರೆ ಟು ಅಂತ ನಿಮಗೆ ಗೊತ್ತಿದೆ ಅಲ್ವಾ. ರಶ್ಮಿ ಅಂದ್ರೆ ರಶ್ಮಿ, ರಶ್ಮಿಗೆ ಅಂದ್ರೆ ಟು ರಶ್ಮಿ. ಸರಿನಾ? ಹೇಳಿ ಅಂದ್ರೆ ಟೆಲ್, ಹೇಳಿ ಅಂದ್ರೆ ಟೆಲ್. ಟು ರಶ್ಮಿ ರಶ್ಮಿಗೆ, ಟೆಲ್ ಅಂದ್ರೆ ಹೇಳಿ. ಈಗ ರಶ್ಮಿಗೆ ಹೇಳಿ ಅಂತ ಹೇಳಲಿಕ್ಕೆ ಟು ರಶ್ಮಿ ಟೆಲ್ ಅಂತ ಹೇಳಿದರೆ ತಪ್ಪಾಗ್ತದೆ. ರಶ್ಮಿಗೆ ಅಂದರೆ ಟು ರಶ್ಮಿ, ಹೇಳಿ ಅಂದರೆ ಟೆಲ್. ಟು ರಶ್ಮಿ ಟೆಲ್ ಅಂತ ಹೇಳಿದರೆ ತಪ್ಪಾಗ್ತದೆ. ಯಾಕಂದರೆ ಕನ್ನಡದಲ್ಲಿ ಈ ರೀತಿ ಬಂದಾಗ ಇಂಗ್ಲಿಷ್ನಲ್ಲಿ ಮೊದಲು ಕ್ರಿಯಾಪದ ಬಂದು
ಆಮೇಲೆ ನಾಮಪದ ಅಥವಾ ಸರ್ವನಾಮ ಬರ್ತದೆ ಅಂತ ಹೇಳಿದೆ ಅಲ್ವಾ? ಹಾಗಾಗಿ ಮೊದಲು ಇಂಗ್ಲಿಷ್ನಲ್ಲಿ ಟೆಲ್ ಅನ್ನುವಂತಹ ಕ್ರಿಯಾಪದ ಬಂದು ಆಮೇಲೆ ಟು ರಶ್ಮಿ ಅನ್ನುವಂಥದ್ದು ಬರಬೇಕು. ಟೆಲ್ ಟು ರಶ್ಮಿ ಅಂದರೆ ರಶ್ಮಿಗೆ ಹೇಳಿ ಅಂತ, ಸರಿನಾ? ಆದರೆ ಇಲ್ಲೊಂದು ನಿಯಮ ಇದೆ. ಯಾವಾಗ ಈ ರೀತಿ ಬರುತ್ತದೋ ಆವಾಗ ಗೆ ಹಾಗೂ ನು ಅನ್ನುವುದಕ್ಕೆ ಇರುವಂತಹ ಪದವನ್ನು ನಾವು ಇಂಗ್ಲಿಷ್ನಲ್ಲಿ ಬಳಸಬಾರದು ಅಂತ. ಹಾಗಾಗಿ ಟೆಲ್ ಟು ರಶ್ಮಿ ಅಂತ ಹೇಳುವುದಿಲ್ಲ, ಟೆಲ್ ರಶ್ಮಿ ಅಂತ ಹೇಳ್ತೇವೆ. ಟೆಲ್ ರಶ್ಮಿ ಅಂದರೆ ರಶ್ಮಿಗೆ ಹೇಳಿ ಅಂತ. ಈ ಗೆ ಅನ್ನುವುದಕ್ಕೆ ಇರುವಂತಹ ಪದ ಯಾವುದು? ಟು ಅಲ್ವಾ? ಈ ಟು ಪದವನ್ನು ಬಳಸಬಾರದು. ಟೆಲ್ ಟು ರಶ್ಮಿ ಅಂತ ಹೇಳಬಾರ್ದು, ಟೆಲ್ ರಶ್ಮಿ ಅಂತ ಹೇಳಬೇಕು. ಯಾವಾಗ ಹೇಳಬಾರ್ದು ಟು ಅಂತ? ಯಾವಾಗ ಬಳಸಬಾರ್ದು ಟು ಅಂತ? ಯಾವಾಗ ಇಂಗ್ಲಿಷ್ನಲ್ಲಿ ವರ್ಬ್ ಆದಮೇಲೆ ನೌನ್ ಅಥವಾ ಪ್ರೊನೌನ್ ಬರ್ತದೋ ಆವಾಗ. ಅಂದರೆ ಯಾವಾಗ ಕನ್ನಡದಲ್ಲಿ ಸರ್ವನಾಮ ಅಥವಾ ನಾಮಪದ ಬಂದು ಕ್ರಿಯಾಪದ ಬರ್ತದೋ ಆವಾಗ, ಬೇರೆ ಸಂದರ್ಭಗಳಲ್ಲಿ ಅಲ್ಲ. ಸರಿನಾ? ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ನನ್ನನ್ನು ಕ್ಷಮಿಸಿ ಅಂತ ಇದೆ. ಇಲ್ಲಿ ನನ್ನನ್ನು ಅಂದರೆ ಮೀ, ನಾನು ಅಂದರೆ ಐ. ಆದರೆ ಇಲ್ಲಿ ನಾನು ಅನ್ನುವಂಥದ್ದು ಆಬ್ಜೆಕ್ಟ್ನ ಜಾಗದಲ್ಲಿ ಇದೆ. ನನ್ನನ್ನು ಕ್ಷಮಿಸಿ ಅಂದರೆ ಏನು ಅರ್ಥ? ನೀನು ನನ್ನನ್ನು ಕ್ಷಮಿಸು ಅಥವಾ ನೀವು ನನ್ನನ್ನು ಕ್ಷಮಿಸಿ ಅಂತ ಅಲ್ವಾ? ನೀವು ಅನ್ನುವಂತಹ ಪದ ಇದ್ದರೂ ಕೂಡ ಅದನ್ನು ಹೇಳುವುದಿಲ್ಲ. ನೀವು ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್. ನನ್ನನ್ನು ಕ್ಷಮಿಸಿ, ನೀವು ನನ್ನನ್ನು ಕ್ಷಮಿಸಿ. ನಾನು ಅನ್ನುವಂಥದ್ದು ಆಬ್ಜೆಕ್ಟ್ನ ಜಾಗದಲ್ಲಿದೆ. ಆಬ್ಜೆಕ್ಟ್ನ ಜಾಗದಲ್ಲಿದ್ದಾಗ ಮೀ ಬಳಸುತ್ತೇವೆ, ಐ ಅಲ್ಲ. ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಅಲ್ವಾ? ಮೀ ಅಂದರೆ ನನ್ನನ್ನು ಅಂತ ಅರ್ಥ. ಈ ನು ಅನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಸಮನಾದ ಪದ ಇಲ್ಲ, ಆಯ್ತಾ? ಹಾಗಾಗಿ ನನ್ನನ್ನು ಅಂದರೆ ಮೀ. ಕ್ಷಮಿಸಿ ಅಂದರೆ ಫಾರ್ಗಿವ್, ಇದು ಕ್ರಿಯಾಪದ. ಈಗ ಫಾರ್ಗಿವ್ ಮೀ ಅಂದರೆ ನನ್ನನ್ನು ಕ್ಷಮಿಸಿ ಅಂತ. ನೋಡಿ, ಸರ್ವನಾಮ ಬಂತು, ಆಮೇಲೆ ಕ್ರಿಯಾಪದ ಬಂತು ಕನ್ನಡದಲ್ಲಿ. ಹೀಗೆ ಬಂದಾಗ ಇಂಗ್ಲಿಷ್ನಲ್ಲಿ ಮೊದಲು ಕ್ರಿಯಾಪದ ಬರಬೇಕು, ಆಮೇಲೆ ಸರ್ವನಾಮ ಬರಬೇಕು. ಅದೇ ಬಂದಿದೆ ಇಲ್ಲಿ. ಫಾರ್ಗಿವ್ ಬಳಸಿದ್ದೇವೆ, ಮೀ ಬಳಸಿದ್ದೇವೆ. ಇಲ್ಲಿ ನು ಅನ್ನುವುದಕ್ಕೆ ಯಾವುದೂ ಪದ ಇಲ್ಲ ಇಂಗ್ಲಿಷ್ನಲ್ಲಿ. ಹಾಗಾಗಿ ಈ ಎರಡು ಪದಗಳನ್ನೇ ಬಳಸುತ್ತೇವೆ, ಬೇರೆ ಯಾವುದೂ ಅಲ್ಲ. ಸರಿನಾ? ನೆಕ್ಸ್ಟ್, ಅವನನ್ನು ಕರೆಯಿರಿ. ನಿಜವಾಗಿಯೂ ವಾಕ್ಯ ನೀವು ಅವನನ್ನು ಕರೆಯಿರಿ ಅಂತ. ನೀವು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್, ಅವನು ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಆದರೆ ಅವನು ಆಬ್ಜೆಕ್ಟ್ ಆದ್ರಿಂದ ನಾವು ಹಿ ಬಳಸುವುದಿಲ್ಲ, ಹಿಮ್ ಬಳಸುತ್ತೇವೆ ಅವನು ಅಂತ ಹೇಳಲಿಕ್ಕೆ. ನುಗೆ ಯಾವುದೂ ಪದ ಇಲ್ಲ ಇಂಗ್ಲಿಷ್ನಲ್ಲಿ, ಆಯ್ತಾ? ಹಾಗಾಗಿ ಅವನನ್ನು ಅನ್ನುವುದನ್ನು ನಾವು ಹಿಮ್ ಅಂತಾನೆ ಹೇಳ್ತೇವೆ. ಕರೆಯಿರಿ ಅಂದರೆ ಕಾಲ್, ಕರೆಯಿರಿ ಅಂದರೆ ಕಾಲ್. ಹಾಗಾಗಿ ಅವನನ್ನು ಕರೆಯಿರಿ ಅನ್ನುವುದನ್ನು ಕಾಲ್ ಹಿಮ್ ಅಂತ ಹೇಳ್ತೇವೆ. ಕಾಲ್ ಹಿಮ್. ಅವನನ್ನು ಸರ್ವನಾಮ ಬಂತು, ಕರೆಯಿರಿ ಕ್ರಿಯಾಪದ ಬಂತು ಕನ್ನಡದಲ್ಲಿ.
ಹೀಗೆ ಬಂದಾಗ ಇಂಗ್ಲಿಷ್ನಲ್ಲಿ ಮೊದಲು ಕ್ರಿಯಾಪದ ಬರಬೇಕು, ಬಂದಿದೆ. ಆಮೇಲೆ ಸರ್ವನಾಮ ಬರಬೇಕು, ಬಂದಿದೆ. ಸರಿನಾ? ನೆಕ್ಸ್ಟ್, ಅವಳಿಗೆ ಕೊಡು. ನಿಜವಾಗಿಯೂ ಈ ವಾಕ್ಯ ನೀನು ಅವಳಿಗೆ ಕೊಡು ಅಂತ. ನೀನು ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್, ಅವಳು ಅನ್ನುವಂಥದ್ದು ವಾಕ್ಯದ ಆಬ್ಜೆಕ್ಟ್. ಅವಳು ಆಬ್ಜೆಕ್ಟ್ನ ಜಾಗದಲ್ಲಿ ಬಂದದ್ರಿಂದ ಹರ್ ಬಳಸಬೇಕು, ಶಿ ಅಲ್ಲ. ಅವಳಿಗೆ ಅಂದರೆ ಟು ಹರ್, ಗಿವ್ ಅಂದರೆ ಕೊಡು, ಕ್ರಿಯಾಪದ. ಆಯ್ತಾ? ಅವಳಿಗೆ ಕೊಡು ಅಂತ ಹೇಳಲಿಕ್ಕೆ ಗಿವ್ ಟು ಹರ್ ಅಂತ ಹೇಳಬಾರದು. ಯಾಕಂದ್ರೆ ಈ ರೀತಿ ಬಂದಾಗ, ಈ ರೀತಿ ಇದ್ದಾಗ ಗೆ ಹಾಗೂ ನು ಗೆ ನಾವು ಏನನ್ನೂ ಬಳಸುವುದಿಲ್ಲ. ಇಲ್ಲಿ ಏನು ಬಂದಿದೆ? ಗೆ ಬಂದಿದೆ. ಇದಕ್ಕೆ ಇರುವಂತಹ ಪದವಾದ ಟು ಅನ್ನು ಬಳಸುವುದಿಲ್ಲ. ಗಿವ್ ಟು ಹರ್ ಅಂತ ಹೇಳುವುದಿಲ್ಲ, ಗಿವ್ ಹರ್ ಅಂತ ಹೇಳ್ತೇವೆ. ಗಿವ್ ಹರ್ ಅಂದ್ರೆ ಅವಳಿಗೆ ಕೊಡು ಅಂತ ಅರ್ಥ. ನೆಕ್ಸ್ಟ್, ಮಾರುಕಟ್ಟೆಗೆ ಹೋಗು. ಮಾರುಕಟ್ಟೆಗೆ ಹೋಗು. ಮಾರುಕಟ್ಟೆಗೆ ಅಂದ್ರೆ ಟು ದ ಮಾರ್ಕೆಟ್. ಟು ಅಂದ್ರೆ ಗೆ, ದ ಮಾರ್ಕೆಟ್ ಅಂದ್ರೆ ಮಾರುಕಟ್ಟೆ. ಹೋಗು ಅಂದ್ರೆ ಗೋ. ಆಯ್ತಾ? ಮಾರುಕಟ್ಟೆ ಅನ್ನುವಂಥದ್ದು ನಾಮಪದ, ಹೋಗು ಅನ್ನುವಂಥದ್ದು ಕ್ರಿಯಾಪದ. ಹೀಗೆ ಬಂದಾಗ ಇಂಗ್ಲಿಷ್ನಲ್ಲಿ ಮೊದಲು ಕ್ರಿಯಾಪದ ಬರ್ತದೆ, ಆಮೇಲೆ ನಾಮಪದ ಬರ್ತದೆ. ಹಾಗಾಗಿ ಗೋ ಟು ದ ಮಾರ್ಕೆಟ್ ಅಂತ ಹೇಳಬೇಕು. ಮಾರುಕಟ್ಟೆಗೆ ಹೋಗು ಅಂತ ಹೇಳಲಿಕ್ಕೆ ಗೋ ಟು ದ ಮಾರ್ಕೆಟ್, ಮಾರುಕಟ್ಟೆಗೆ ಹೋಗು. ಇಲ್ಲಿ ನಾವು ಗೆ ಇರುವಂತಹ ಪದವಾದ ಟು ಅನ್ನು ಬಳಸುತ್ತೇವೆ, ಬಳಸಬೇಕು. ಸರಿನಾ? ಗೋ ದ ಮಾರ್ಕೆಟ್ ಅಂತ ಹೇಳಿದ್ರೆ ತಪ್ಪು. ಈಗ ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರದು ಅದನ್ನು ಹೇಳ್ತೇನೆ. ಸರಿನಾ? ನೆಕ್ಸ್ಟ್, ಅಂಗಡಿಗೆ ಬಾ. ಅಂಗಡಿಗೆ ಬಾ. ಅಂಗಡಿಗೆ ಅಂದ್ರೆ ಟು ದ ಶಾಪ್. ಟು ದ ಶಾಪ್. ಅಂಗಡಿ ಅಂದ್ರೆ ಶಾಪ್. ಯಾವ ಅಂಗಡಿ ಅಂತ ಗೊತ್ತುಂಟು, ಹಾಗಾಗಿ ದ ಶಾಪ್. ಗೆ ಅಂದ್ರೆ ಟು. ಬಾ ಅಂದ್ರೆ ಕಮ್. ಸರಿನಾ? ಇದನ್ನು ಇಂಗ್ಲಿಷ್ನಲ್ಲಿ ಕಮ್ ಟು ದ ಶಾಪ್ ಅಂತ ಹೇಳ್ತೇವೆ. ಅಂಗಡಿಗೆ ಬಾ ಅಂತ. ಮೊದಲು ಕ್ರಿಯಾಪದ, ಆಮೇಲೆ ನಾಮಪದ. ಕಮ್ ಟು ದ ಶಾಪ್. ಕಮ್ ಟು ದ ಶಾಪ್, ಅಂಗಡಿಗೆ ಬಾ. ಇಲ್ಲಿಯೂ ಕೂಡ ಗೆ ಇರುವಂತಹ ಪದವಾದ ಟು ಅನ್ನು ಬಳಸುತ್ತೇವೆ, ಬಿಡುವುದಿಲ್ಲ. ಸರಿನಾ? ಈಗ ಯಾವಾಗ ಬಿಡಬೇಕು, ಯಾವಾಗ ಬಿಡಬಾರದು, ಇದನ್ನು ತಿಳ್ಕೊಳ್ಳಿಕ್ಕೆ ಏನಾದರೂ ಒಂದು ಉಪಾಯ ಇದೆಯಾ? ಇದೆ. ಯಾವಾಗ ಗೆ ಹಾಗೂ ನು ಅನ್ನುವಂಥದ್ದು ಮನುಷ್ಯರ ಜೊತೆ ಬರುತ್ತದೋ ಆವಾಗ ಟು ಅನ್ನು ಬಿಟ್ಬಿಡ್ತೇವೆ. ನೋಡಿ, ರಶ್ಮಿಗೆ ಹೇಳಿ. ರಶ್ಮಿ ಅಂದ್ರೆ ಏನು? ಒಬ್ಬಳು ಹುಡುಗಿ ಅಲ್ವಾ? ಮನುಷ್ಯ. ಮನುಷ್ಯರ ಜೊತೆ ಗೆ ಬಂದಿದೆ. ಹೀಗೆ ಬಂದಾಗ ಇಂಗ್ಲಿಷ್ನಲ್ಲಿ ಗೆ ಇರುವಂತಹ ಪದವನ್ನು ಬಿಡುತ್ತೇವೆ. ಅವಳಿಗೆ. ಅವಳು ಅಂದ್ರೆ ಯಾರು? ಮನುಷ್ಯರು. ಒಬ್ಬಳು ಹೆಂಗಸು ಅಲ್ವಾ? ಮನುಷ್ಯರ ಜೊತೆ ಗೆ ಬಂದಿದೆ. ಹೀಗೆ ಬಂದಾಗ ಗೆ ಇರುವಂತಹ ಟು ಪದವನ್ನು ಬಿಡುತ್ತೇವೆ ಇಂಗ್ಲಿಷಿನಲ್ಲಿ.
ಅವನನ್ನು ಕರೆಯಿರಿ. ನು ಬಂದಿದೆ. ಯಾರ ಜೊತೆ? ಅವನ ಜೊತೆ. ಅವನು ಅಂದ್ರೆ ಯಾರು? ಮನುಷ್ಯ. ಮನುಷ್ಯರ ಜೊತೆ ನು ಬಂದಾಗ ಏನು ಬಳಸುವುದಿಲ್ಲ. ಸರಿನಾ? ಸೊ ಯಾವಾಗ ಮನುಷ್ಯರ ಜೊತೆ ಗೆ ಹಾಗೂ ನು ಬರ್ತದೋ ಆವಾಗ ಇಂಗ್ಲಿಷ್ನಲ್ಲಿ ಇವುಗಳಿಗೆ ಯಾವುದೂ ಪದವನ್ನು ಬಳಸುವುದಿಲ್ಲ. ಮಾರುಕಟ್ಟೆಗೆ ಹೋಗು. ಮಾರುಕಟ್ಟೆಗೆ. ಮಾರುಕಟ್ಟೆ ಜೀವ ಇಲ್ಲ, ಮನುಷ್ಯ ಅಲ್ಲ ಅಲ್ವಾ? ಹಾಗಾಗಿ ಅಲ್ಲಿ ಟು ಬಳಸುತ್ತೇವೆ. ಅಂಗಡಿಗೆ ಬಾ. ಅಂಗಡಿಗೆ. ಅಂಗಡಿ ಜೀವ ಇಲ್ಲ, ಹಾಗಾಗಿ ಗೆ ಇರುವಂತಹ ಪದವಾದ ಟು ಅನ್ನು ಬಳಸುತ್ತೇವೆ. ಸರಿನಾ? ಸೊ ಇಷ್ಟು. ಈಗ ಇದಕ್ಕೊಂದು ಅಪವಾದ ಇದೆ. ಅದು ಯಾವಾಗ ಅಂದರೆ ಮನೆ ಪದ ಬಂದಾಗ. ಮನೆಗೆ ಹೋಗು ಅಂತ ಹೇಳಲಿಕ್ಕೆ ನಾವು ಟು ಹೋಮ್ ಗೋ ಅಥವಾ ಗೋ ಟು ಹೋಮ್ ಅಂತ ಹೇಳುವುದಿಲ್ಲ. ಮನೆಗೆ ಅಂದರೆ ಟು ಹೋಮ್. ಮನೆ ಮನುಷ್ಯ ಅಲ್ಲ ಅಲ್ವಾ? ಜೀವ ಇಲ್ಲ ಇದಕ್ಕೆ. ಇದರ ಜೊತೆ ಗೆ ಬಂದಿದೆ. ಮನೆಗೆ ಅಂತ ಹೇಳಲಿಕ್ಕೆ ಟು ಹೋಮ್ ಅಂತ ಹೇಳ್ತೇವೆ. ಹೋಗು ಅಂದರೆ ಗೋ. ಮನೆಗೆ ಹೋಗು ಅಂತ ಹೇಳಲಿಕ್ಕೆ ಟು ಹೋಮ್ ಗೋ ಅಥವಾ ಗೋ ಟು ಹೋಮ್ ಅಂತ ಹೇಳುವುದಿಲ್ಲ. ಗೋ ಹೋಮ್ ಅಂತ ಹೇಳ್ತೇವೆ. ಮನೆಗೆ ಹೋಗು ಅಂತ. ಇದು ಅಪವಾದ. ಈ ನಿಯಮದ ಅಪವಾದ. ಹೋಮ್ ಪದದ ಜೊತೆ ವಿಚಿತ್ರ ನಿಯಮಗಳು ಇದ್ದಾವೆ. ಸರಿನಾ? ಹೋಮ್ ಪದದ ಜೊತೆ ಟು ಬಳಸುವುದಿಲ್ಲ. ಗೋ ಹೋಮ್ ಅಂತ ಹೇಳ್ತೇವೆ ಮನೆಗೆ ಹೋಗು ಅಂತ ಹೇಳಲಿಕ್ಕೆ. ಸರಿನಾ? ಬೇರೆ ಕಡೆ ಜೀವ ಇಲ್ಲದೆ ಇರುವಂತಹ ವಸ್ತು ಅಥವಾ ಸ್ಥಳದ ಜೊತೆ ಗೆ ಬಂದರೆ ಅದಕ್ಕೆ ಟು ಇಂಗ್ಲಿಷಿನಲ್ಲಿ ಬಳಸುತ್ತೇವೆ. ಮನುಷ್ಯರ ಜೊತೆ ಗೆ ಬಂದರೆ ಟು ಇಂಗ್ಲಿಷಿನಲ್ಲಿ ಬಳಸುವುದಿಲ್ಲ. ಸರಿನಾ? ನೆಕ್ಸ್ಟ್, ಹಿಯರ್ ಅಂದರೆ ಇಲ್ಲಿ. ದೇರ್ ಅಂದರೆ ಅಲ್ಲಿ. ಸರಿನಾ? ಇಲ್ಲಿಗೆ ಅಂತ ಹೇಳಲಿಕ್ಕೆ ಟು ಹಿಯರ್, ಅಲ್ಲಿಗೆ ಅಂತ ಹೇಳಲಿಕ್ಕೆ ಟು ದೇರ್ ಅನ್ನು ಬಳಸುವುದಿಲ್ಲ. ಇಲ್ಲಿಗೆ ಅಂತ ಹೇಳಲಿಕ್ಕೆ ಕೂಡ ನಾವು ಹಿಯರ್ ಅಂತಾನೆ ಹೇಳ್ತೇವೆ. ಅಲ್ಲಿಗೆ ಅಂತ ಹೇಳಲಿಕ್ಕೆ ನಾವು ದೇರ್ ಅಂತಾನೆ ಹೇಳ್ತೇವೆ. ಅಂದ್ರೆ ಹಿಯರ್ ಅಂದ್ರೆ ಇಲ್ಲಿ ಇಲ್ಲಿಗೆ ಎರಡೂ ಆಗ್ತದೆ. ದೇರ್ ಅಂದ್ರೆ ಅಲ್ಲಿ ಅಲ್ಲಿಗೆ ಎರಡೂ ಆಗ್ತದೆ. ಸರಿನಾ? ಹಾಗಾಗಿ ಕಮ್ ಹಿಯರ್ ಅಂದ್ರೆ ಇಲ್ಲಿಗೆ ಬಾ ಅಂತ ಅರ್ಥ. ಇಲ್ಲಿಗೆ ಅಂತ ಹೇಳಲಿಕ್ಕೆ ಟು ಹಿಯರ್ ಅಂತ ಹೇಳುವುದಿಲ್ಲ. ಇಲ್ಲಿಗೆ ಅಂತ ಹೇಳಲಿಕ್ಕೆ ಹಿಯರ್ ಅಂತಾನೆ ಬಳಸ್ತೇವೆ. ಗೋ ದೇರ್ ಅಂದ್ರೆ ಅಲ್ಲಿಗೆ ಹೋಗು. ಅಲ್ಲಿಗೆ ಅಂತ ಹೇಳಲಿಕ್ಕೆ ಟು ದೇರ್ ಅಂತ ಹೇಳುವುದಿಲ್ಲ. ದೇರ್ ಅಂತಾನೆ ಹೇಳ್ತೇವೆ. ಸರಿನಾ? ಇಲ್ಲಿಗೆ ಹಿಯರ್, ಅಲ್ಲಿಗೆ ದೇರ್. ಅರ್ಥ ಆಯ್ತಾ? ಸರಿ, ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೇನೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.